ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೋಮಭಾವ, ಈ ಬಂದೂಕ್ ಯಾಕೆ ತಂದ್ರಿ? ಅದು ನನ್ನ ಫ್ರೆಂಡ್ ತವ. ಬುದ್ಧಿಗಿದ್ದ ಐತಲ್ಲ ನಿನಗೆ? ಮಕ್ಳಿರೋ ಮನೆಗೆ ನನ್ನ ಗಂಟತ್ತಾನಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಇಡೀ ಮನೆಗೆ ಪಿಂಡ ಇಡ್ಬೇಕಾಗಿತ್ತು. ಇದ್ರ ಹೊಡಿಯೋದ್ ಹಂಗಲ್ಲ ಕಣೆ. ಹೊಡಿರಿ ಹೊಡಿರಿ ಹೊಡಿರಿ, ಎಲ್ಲರೂ ಹೊಡಿರಿ. ಚಿಗವ, ನೀನ್ ಯಾಕೆ ಬಿಟ್ಟಿದಿ? ನೀನು ಹೊಡಿ, ಎಲ್ಲ ಹೊರಸ್ ಹಾಕ್ಬಿಡಿ, ಮಾಡ್ಬಿಡಿ. ಯಾಕ್ರ ಇವ್ ನುಚ್ಚುತ್ತಂಗ ಆಡ್ತಾ ಇದ್ದಾನೆ, ಹುಚ್ಚನಾಯಿ ಕಡಿತೇನ್ಲ. ನನಗೂ ಹಂಗೆ ಅನಿಸ್ತೈತೆ. ನೋಡೋ ತನಕ ನೋಡಿ ಹುಚ್ಚ ಆಸ್ಪತ್ರೆಗೆ ಸೇರಿಸಿ. ತಿಕ್ಲು ನನ್ ಮಗ್ನೆ. ಮನು ನಡಿ. ನೋಡ್ತಾ, ನೀ ತೋಡಿದ ಹಳ್ಳಕ್ಕೆ ನೀನೇ ಬಿದ್ದೋದಲ್ಲ ಬಾವ. ಇಷ್ಟ ದಿನ ನನ್ನ ಗಂಡನ್ ಹುಚ್ಚ ಅಂತಿದ್ದಲ್ಲ, ಈಗ ಆ ಪಟ್ಟ ನಿನಗೆ ಬಂದೈತೆ. ಬರ್ಲಾ ಬಾವ? ನಾನು ಹುಚ್ಚ, ನಾನು ಹುಚ್ಚ 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 ಹುಚ್ಚ. ಬಾವಾ, ಹೆದರ್ಕೋಬೇಡ ಬಾವ. ನೀ ನನ್ನ ಮೊದಲಿನ ಥರ ಹೆದರ್ಸಿ ಬೆದರ್ಸಿ ಮನೆಯವ್ರಿಗೆಲ್ಲ ನಿಜ ಹೇಳ್ತೀನಿ ಅಂತ ನನ್ನ ನಿನ್ನ ಕಾಲ್ ಕಸ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಪಾಪ. ರಾಣಿ, ನೀನ್ ಮಾಡ್ತಿರೋದು ತಪ್ಪು. ಬಾವ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಹಾಗೆ ಅನ್ಯಾಯನ ಅನ್ಯಾಯದಿಂದನೇ ಸರಿ ಮಾಡಬೇಕು ಬಾವ. ನಿನ್ನ ಪಾಪದ ಕೊಡ ತುಂಬೈತೆ, ಅದಕ್ಕೆ ನಾನು ಇಲ್ಲಿ ಬಂದಿರೋದು. ನೀನೇನೇ ಮಾಡಿದ್ರೂ ಜಯ ನಿನಗೆ ಸಿಗಕ್ಕಿಲ್ಲ. ಅಕಸ್ಮಾತ್ ನೀನು ಮುಂದುವರಿಬೇಕು ಅನ್ಕೊಂಡ್ರು ನನ್ನನ್ನು ದಾಟ್ಕೊಂಡೇ ಹೋಗ್ಬೇಕು. ಏನಾನ ಹಂಗೆ ಹೋದೆ ಅನ್ಕೋ, ಸಾವು ಸಾವು ತೋರಿಸ್ಬಿಡ್ತೀನಿ. ರಾಣಿ, ನಿನ್ ದಮ್ಮ ಅಂತೀರಿ, ಏನಾರ ಮಾಡು, ಆದ್ರೆ ಹೊಡಿಬೇಡ. ಮೊದಲೇ ನೊಂದಿರೋ ಜೀವ ಇದು, ಇನ್ನು ನೋಯಿಸ್ಬೇಡ ನೀನು. ಅಬ್ಬಬ್ಬಬ್ಬಬ್ಬ, ನೋವು ನಿನ್ನ ಒಂದ್ಕಿತ ಹುಚ್ಚ ಅಂದಿದ್ಕೆ ಇಷ್ಟು ನೋವಾಯ್ತೈತಲ್ಲ. ಅಂಥದ್ರಲ್ಲಿ ಇಷ್ಟು ವರ್ಷ ನನ್ನ ಗಂಡನ್ನ ಪೆದ್ದ ಹುಚ್ಚ ಅಂತ ಎಷ್ಟು ಸರ್ತಿ ಕರೆದಿದ್ಯಾ. ಅವ್ರಿಗೆ ನೋವಾಗಿರಕ್ಕಿಲ್ವಾ? ನನ್ನ ಅತ್ತೆಗೆ ನೋವಾಗಿರಕ್ಕಿಲ್ವಾ? ನಿನ್ನ ಹುಚ್ಚನಾಗ್ ಮಾಡಕ್ಕೆ ಕಲ್ಲ ನಾನು ಇಲ್ಲಿಗೆ ಬಂದಿರೋದು. ನೀನ್ ನರಳಿ ನರಳಿ ಸಾಯ್ಬೇಕು, ಅಲ್ಲಿ ಗಂಟ ಕೊಡ್ತಾ ಇರ್ತೀನಿ, ಹಿಂಗೆ ಬಿಡ್ತಾ ಇರ್ತೀನಿ. ಏಯ್, ಎದ್ರಾಕಬೇಡ. ಬೇಕಾರ ಇನ್ನೂ 2 ಡೇಟ್ ಹೊಡೆದ್ಬಿಡು, ಆದ್ರೆ ಹುಚ್ಚ ಅಂತ ಮಾತ್ರ ಅನ್ಬೇಡ. ಓ, ಹುಚ್ಚ ಅನ್ಬಾರ್ದ ಅಂತೀನಿ? ಹುಚ್ಚ ನನ್ನ ಮಗನೇ. ಏಯ್ ತಿಕ್ಕಲ್ ನನ್ನ ಮಗನೇ, ಏನ್ಲ ಮಾಡ್ತೀಯಾ? ಹೊಡಿತೀಯಾ ಅನ್ಲ? ಹೊಡಿತೀಯಾ? ರಾಣಿ, ಬ್ಯಾಡ, ಜಾಸ್ತಿ ಆಯ್ತು. ಒಂದ್ ಹೆಣ್ಣಾಗಿ ನನ್ ಬಗ್ಗೆ ಕೈ ಮಾಡ್ತೀಯಾ? ಏಯ್, ಅನ್ಯಾಯನ ಎದುರ್ಸಕ್ಕೆ ಹೆಣ್ಣಾದ್ರೇನು ಗಂಡಾದ್ರೇನು ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅಂತ ಮಾತೇ ಇಲ್ವಾ? ನನ್ ಮಗನೇ, ಊರೆಲ್ಲ ಮೆರ್ಕೊಂಡ್ ಬರ್ತೀಯಾ? ಇದು ಗೊತ್ತಾಗಕ್ಕಿಲ್ವಾ ನಿನ್ಗೆ? ನಮ್ ಮನೆಯವ್ರಿಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ನಿಮ್ ಚರ್ಮ ಸುಲ್ದು ಚಪ್ಪಲಿ ಮಾಡ್ಕೋತಾರೆ. ಏಯ್, ಯಾರ್ ನೋಡಿದ್ರೆಷ್ಟು ಬಿಟ್ರೆಷ್ಟು, ನಿನ್ ಸಹಾಯಕ್ಕೆ ಯಾರು ಬರೋದು ಇಲ್ಲ, ಬರಕ್ಕೆ ನಾನ್ ಬುಡಕ್ಕೂ ಇಲ್ಲ. ಸಾಕ್ ಬಿಡಮ್ಮ, ಒಂದೇ ದಿನಕ್ಕೆ ಇಷ್ಟೆಲ್ಲ ಶಿಕ್ಷೆ ಕೊಟ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಭೂಮಿಗ್ ಬಾರ ಊರಿಗ್ ದಂಡ ಆತೆ ಅಂತ ನನ್ ಮಕ್ಳು ಹೋಗ್ಲಿ ತಕೊಳ್ಳಿ. ಸಮ್ಮಾರಕ್ ನಿಂತ ಮ್ಯಾಕೆ ಜೀವಕ್ ಲೆಕ್ಕ ಹಾಕ್ಬಾರ್ದು.
ಯಾಕೋ ಈ ವಿಷಯ ತುಂಬ ದೊಡ್ಡದಾಗಿ ಕಾಣಿಸ್ತದೆ. ನಾನು ಈಗಲೇ ಹೋಗಿ ನಾಗಂಗೆ ಹೇಳಬೇಕು. ರಾಣಿ ಅತ್ತೆ ನೋಡ್ತಾ ಇದ್ದಾರೆ. ಎಲ್ಲ ಮುಗ್ದೋಯ್ತಮ್ಮ, ಹೋಗ್ತಾ ಇದ್ದಾರೆ. ಅಯ್ಯೋ ಪಾಪದ ಕೊಡ ತುಂಬಿರೋದು ನಂದಲ್ಲ ಕಡೆ, ನಿಂದು. ನಮ್ಮಜ್ಜಿ ದ್ಯಾವ್ರ ತರ ಬಂದ್ಲು. ಈಗ ಹೋಗ್ಬಿಟ್ಟು ಎಲ್ಲ ಐಸೇನ ಅಣ್ಣನ್ ತವ ಹೇಳ್ತಾಳೆ. ಆಗೈತೆ ನಿಂಗೆ. ಗಾಡಿ ಕುಸ್ತಿ ಇರೋದು ಪಟ್ಟ ನಂದಲ್ಲ, ನಿಂದು. ಅಯ್ಯೋ ಮಕ್ಕಳವ, ಪ್ಯಾರಿಯವ್ರಿಗಾದ್ರೆ ಹೊಡೆದು ಬಡ್ದು ಸರಿ ಮಾಡ್ಬೋದು, ಆದರೆ ಅಜ್ಜಿಗೆ ವಯಸ್ಸಾಗೈತೆ, ಏನು ಮಾಡೋಣ? ಅತ್ತೆ ಇವ್ರು ನೋಡ್ಕೊತೀರಿ, ಒಂದು ನಿಮಿಷ ಬಂದೆ. ಅಂದ್ರೆ ಯಾಕೋ ಮನ್ಸಿಗೆ ಸಮಾಧಾನ ಆಯ್ತಿಲ್ಲ ಕಮ್ಮಿ. ಯಾಕೆ ತೋಟದ ಮನೆ ಕಡೆ ಹೋಗ್ಲಿಲ್ವಾ? ಯಾಕಮ್ಮ ಹೆಂಗೆ ಕೇಳ್ತಾ ಇದೆಯಾ? ಏನಿಲ್ಲ, ಅವಾಗವಾಗ ತೋಟಕ್ಕೆ ನೀರು ಬಿಡಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತೀರಲ್ಲ, ಅದಕ್ಕೆ ಕೇಳ್ದೆ. ಅದೇ ನೀರು ಬಿಡಕ್ಕೆ ಹೋಯ್ತೀನಿ, ಆದರೆ ಮಳೆ ಬಂದ್ಬಿಟ್ಟೈತಲ್ಲ, ಅದಕ್ಕೆ ಹೋಗಲ್ಲ. ಮತ್ತ್ಯಾಕೆ ಸಮಾಧಾನ ಇಲ್ಲ ಅಂದಿದ್ದು? ಯಾಕೆ ಅಂತ ಗೊತ್ತಿಲ್ಲಮ್ಮಿ. ಯಾರೋ ಎದೆ ಮೇಲೆ ಕುಂತ್ಕೊಂಡು ಕತ್ತಿಸಿಡ್ದಂಗೆ ಉಸಿರುಗಡ್ದಂಗೆ ಏನೇನೋ ಆಯ್ತೈತೆ. ರೀ ಏನೋ ನಿಮ್ಮ ಭ್ರಮೆ ರೀ. ಭ್ರಮೆ ಅಲ್ಲ ಕಣ್ಲಾ, ದಿಟ. ಯಾಕಜ್ಜಿ ಏನಾಯ್ತು? ನಾಗ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಣೋ. ನಮ್ಮನೆ ಉಳಿಸ್ರು, ನಮ್ಮ ವಂಶ ಉಳಿಸ್ರು. ತಗಳಪ್ಪ, ನೀನು ನೋಡಿದ್ರೆ ತ್ವಾಟ ಅಂತೀಯ, ಅಜ್ಜಿ ನೋಡಿದ್ರೆ ವಂಶ ಉಳಿಸಿ ಅಂತವಳೆ. ಇಬ್ರು ಸೇರ್ಕೊಂಡು ಕನ್ಫ್ಯೂಸ್ ಮಾಡಿಸ್ತಾ ಇದ್ದೀರಾ. ಇಬ್ರಲ್ಲೊಬ್ರು ಕ್ಲಾರಿಟಿ ಕೊಡಿ. ಅಯ್ಯೋ ಅಜ್ಜಿ ಎದುರಿಸ್ರು ಬಿಡ್ತಾ ಇದಾರೆ, ಅದು ಏನು ಅಂತ ಕೇಳ್ರಿ. ವಾ, ಅಜ್ಜಿ ಏನು ಹೇಳ್ತಾಳೆ ಅಂತ ಗೊತ್ತಾಯ್ತು ಬಿಡಮ್ಮಿ. ನಾವು ವಂಶ ಬೆಳೆಸಕ್ಕೆ ಒಂದು ಗಂಡು ಸಂತಾನ ಬೇಕು, ಇಂದ್ರಿ ಒಂದು ಗಂಡು ಮಗುನ ಎತ್ಕೊಡ್ಬಿಡು ಅಂತ ಹೇಳ್ತಾವಳೆ. ಇಲ್ಲಾಂದ್ರೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತವಳೆ ಅಲ್ವಾ ಅಜ್ಜಿ? ಅವನ ಬಾಯಿಗೆ ಏನನ್ನ ತುರ್ಕ್ರು. ನಾನು ಹೇಳಕ್ ಬಂದದ ವಿಷಯನೇ ಬೇರೆ. ಅಲ್ಲಿ ಸೋಮ ಏನು ಸೋಮಂಗ್ ಮದ್ವೆ ಮಾಡ್ಬೇಕಾ? ಮಾಡ್ಸಿದ್ರೆ ಆಯ್ತು ಬಿಡಜ್ಜಿ. ನನ್ನ ಮಾತು ಸಮಾಧಾನವಾಗಿ ಕೇಳಿಸ್ಕೊಳ್ರು. ನನ್ನ ಬಾಯೆಲ್ಲ ಒಣಗ್ತಾ ಐತೆ. ಅಲ್ಲಿ ಸೋಮಂಗೆ ನುಚ್ಚಿಡಿತಾ? ಅಲ್ಲಿ ರಾಣಿ ಸೋಮಂಗೆ ಏನ್ ಮಾಡಿದ್ಲು? ಸೋಮಂಗೆ ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.